ಹಲೋ, ನಮಸ್ಕಾರ ಎಲ್ರಿಗೂ. ಬಡಂಗ್ ಅಂದ್ರೆ ಇದೊಂದು ಮಹಾರಾಷ್ಟ್ರ ಸೈಡ್ ಮಾಡುವಂತ ಒಂದು ಸ್ನ್ಯಾಕ್. ಉತ್ತರ ಕರ್ನಾಟಕದ ಕಡೆ ಬೆಳ್ಳುಳ್ಳಿ ಚುಮ್ಮರಿ ಏನ್ ಸಿಗುತ್ತಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಅಂತಾನೆ ಒಂದು ಮಸಾಲೆ ಪೌಡರ್ನ ಪ್ರಿಪೇರ್ ಮಾಡಿ ಹಾಕ್ತಾರೆ. ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಬಡಂಗ್ ಮಸಾಲ ಮಾಡ್ಕೊಳ್ಳೋಕೆ ಒಂದು ಮಿಕ್ಸರ್ ಜಾರಲ್ಲಿ ಧನಿಯಾ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಸಕ್ಕರೆ, ಇಂಗು ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಬಡಂಗ್ ಮಸಾಲ ರೆಡಿ ಆಗುತ್ತೆ. ಈಗ ಒಂದು ಬಾಣಲೆಗೆ 4 ಸ್ಪೂನ್ ಎಣ್ಣೆ, ಶೇಂಗಾ ಹಾಕಿ ಶೇಂಗಾ ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಪುಟಾಣಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 2 ಸ್ಪೂನ್ ಅಷ್ಟು ಬಡಂಗ್ ಮಸಾಲ ಹಾಕಿ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು, ಇಲ್ಲದೆ ಹೋದ್ರೆ ಸೀದ್ ಹೋಗುತ್ತೆ. ಈಗ ಇದನ್ನೆಲ್ಲ ಚುರ್ಮುರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತಗೊಂಡಿರೋದು ದಪ್ಪ ಚುರ್ಮುರಿ. ಇದನ್ನ ಎಸ್ಪೆಷಲಿ ಬಡಂಗಿಗೆ ಅಂತಾನೆ ಯೂಸ್ ಮಾಡ್ತಾರೆ. ನೀವು ಬೇಕಿದ್ರೆ ದಾವಣಗೆರೆ ಮಂಡಕ್ಕಿನೂ ಯೂಸ್ ಮಾಡ್ಬೋದು. ನೋಡಿ, ಈಗ ಬಡಂಗ್ ರೆಡಿ ಆಗಿದೆ. ಬೆಂಗಳೂರು ಸೈಡೆಲ್ಲ ಪ್ಲೇನ್ ಚುರ್ಮುರಿಗೆನೆ ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಹಾಕಿ ಮಾಡ್ಕೊಡ್ತಾರೆ. ಅದು ಒಂಥರ ಚೆನ್ನಾಗಿರುತ್ತೆ. ಆದ್ರೆ ಈ ರೀತಿ ಒಂದ್ಸತಿ ಮಾಡಿ ನೋಡಿ, ಇದಕ್ಕೆ ನೀವು ಅಡಿಕ್ಟ್ ಆಗ್ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದೇ ರೀತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡಿ ತೋರಿಸ್ಬೇಕು ಅಂತಂದ್ರೆ ನನಗೆ ಗಿರ್ಮಿಟ್ ಅಂತ ಕಮೆಂಟ್ ಮಾಡಿ. ಚುರ್ಮುರಿನ ಆಲ್ ಓವರ್ ಇಂಡಿಯಾ ಎಲ್ಲೇ ಮಾಡಿದ್ರು, ಹೇಗೆ ಮಾಡಿದ್ರು ಈ ರೀತಿ ಪೊಟ್ನ ಕಟ್ಟಿ ಅದ್ರೊಳಗೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಈ ಬಡಂಗ್ನ ನೀವು ಮಾಡಿ ಇಟ್ಕೊಂಡ್ರೆ ಒಂದು 4 ರಿಂದ 5 ದಿನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಮನೆಗೆ ಯಾರು ದಿಢೀರ್ ಅಂತ ಗೆಸ್ಟ್ ಬಂದ್ರೆ ಒಂದು 5 ಮಿನಿಟ್ಸ್ ಅಲ್ಲಿ ಈ ಚಾಟ್ ರೆಡಿಯಾಗಿ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.